ಪಂಚ್ ಎಲ್ಲಿ ಕೂತಿದೆ ನೋಡಿ. ಪಂಚ್ಕೂನ್ ನೋಡಿ ನನಗೆ ಸಖತ್ ಖುಷಿ ಆಯಿತು. ಹೇಗೆ ಅನಿಸ್ತು ನನಗೆ ಅಂದರೆ, ಒಂದು ರಾಶಿ ಕೋತಿಗಳ ಮಧ್ಯೆ ಪಂಚ್ಕೂನ್ ಹಾಕಿದ್ರೆ ಇದೇ ಪಂಚ್ಕೂನ್ ಅಂತ ಕಂಡುಹಿಡಿಬೋದು. ಅಷ್ಟು ಮುಗ್ಧತೆ ಇದೆ ಪಂಚ್ಕೂನ್ ಮುಖದಲ್ಲಿ. ಹಂಗಾಗಿನೇ ಎಲ್ರಿಗೂ ತುಂಬ ಇಷ್ಟ ಆಗಿರೋದು. ಈ ಪಂಚ್ಕೂನ್ನ ನೋಡೋಕ್ಕೆ ಅಂತಲೇ ಬೇರೆ ಬೇರೆ ದೇಶದಿಂದ ಎಲ್ಲ ಜನ ಬಂದಿದ್ದಾರೆ ಇವತ್ತು. ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ಶ್ವೇತಾ, ಜಪಾನಿಂದ. ಪಂಚ್ಕೋತಿ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ನಾನಾಗಲೇ ಒಂದು ವಿಡಿಯೋ ಹಾಕಿದ್ದೆ. ಕೆಲವರೆಲ್ಲ ಇನ್ನೂ ಸ್ವಲ್ಪ ಡೀಟೇಲಾಗಿ ಹಾಕಿ ಅಂತ ಕೇಳಿದರು, ಹಂಗಾಗಿ ಮತ್ತೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತೇನು ಗೊತ್ತಾ, ಪಂಚ್ಗೆ ಒಂದಿಷ್ಟು ಜನ ಫ್ರೆಂಡ್ಸ್ ಸಿಕ್ಬಿಟ್ಟಿದ್ದಾರೆ. ಹಾಗಾಗಿ ಏನು ಭಯ ಪಡೋ ಅಷ್ಟಿಲ್ಲ. ಪಂಚ್ನ ಯಾವುದಾದ್ರೂ ಬೇರೆ ಕೋತಿಗಳು ಅಟ್ಯಾಕ್ ಮಾಡ್ತು ಅಂದ ತಕ್ಷಣ ಆ ಫ್ರೆಂಡ್ಸ್ಗಳೆಲ್ಲನೂ ಪ್ರೊಟೆಕ್ಟ್ ಮಾಡ್ತಾ ಇದೆ. ಎಷ್ಟು ಚೆನ್ನಾಗಿ ಹೆಸರಿಟ್ಟಿದ್ದಾರೆ ನೋಡಿ, ಪಂಚ್ ಅಂತ. ಈ ಪುಟಾಣಿ ಕೋತಿ ಇರೋದು ಜಪಾನಿನ ಇಚಿಕಾವಾ ಸಿಟಿನಲ್ಲಿರೋ ಒಂದು ಮೃಗಾಲಯದಲ್ಲಿ. ಇದಕ್ಕೆ ಪ್ರೀತಿಯಿಂದ ಪಂಚ್ಕುನ್ ಅಂತ ಕರೀತಾರೆ. ಈ ಜಪಾನೀಸು ಪಂಚಿಕುನ್ ಅಂತಾರೆ. ಕುನ್ ಅಂದರೆ ನಮ್ಮ ಕಡೆ ಎಲ್ಲ ಮಕ್ಕಳಿಗೆ ಪುಟಾಣಿ, ಪುಟ್ಟ ಅಂತ ಕರಿತೀವಲ್ಲ, ಆ ಥರ. ಜಪಾನಲ್ಲಿ ಎಲ್ಲ ಪ್ರಾಣಿಗಳನ್ನು ತುಂಬ ಇಷ್ಟಪಡ್ತಾರೆ ಇಲ್ಲಿನ ಜನ. ಹಾಗೆ ನೋಡ್ಕೊಳ್ಳೋದು ಕೂಡ ಅಷ್ಟೇ. ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಪಂಚ್ ವಿಡಿಯೋಗಳೇ ಕಾಣಿಸ್ತಾ ಇದೆ. ಯಾರು ಈ ಪಂಚು? ಎಲ್ಲಿರೋದು ಈ ಕೋತಿ? ಯಾಕೆ ಇಷ್ಟೊಂದು ಜನ ಪಂಚ್ನ ಇಷ್ಟಪಡ್ತಾರೆ? ಏನು ಕಾರಣ? ಅದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇಷ್ಟು ದಿನ ಬರೀ ವಿಡಿಯೋದಲ್ಲಿ ಪಂಚ್ನ ನೋಡಿದ್ದೆ, ಆದರೆ ನಿಜವಾಗ್ಲೂ ನೋಡಿದಾಗ ನಿಜಕ್ಕೂ ಕಣ್ಣು ತುಂಬಿ ಬಂತು. ಅಷ್ಟು ಮುಗ್ಧತೆ ಇದೆ ಪಂಚ್ಗೆ. ಇಲ್ಲಿರೋ ಎಲ್ಲ ಕೋತಿಗಳು ಒಂದಾದರೆ ಪಂಚೆ ಇನ್ನೂ ಒಂಥರ. ಆ ಮುಖ ನೋಡಿದ್ರೇ ಆ ಮುಗ್ಧತೆ ಗೊತ್ತಾಗುತ್ತೆ. ಅಂದ ತಕ್ಷಣ ಅಂದ್ಕೊಂಡೆ, ಇಷ್ಟೊಂದೆಲ್ಲ ಕೋತಿಗಳಿದೆ, ಹೆಂಗೆ ಕಂಡುಹಿಡಿಯೋದು ಪಂಚ್ನ? ಜನ ಬೇರೆ ಇಷ್ಟು ತುಂಬಿದ್ದಾರೆ ಅಂತ ಹೇಳಿ. ಆದರೆ ನೋಡಿದ ತಕ್ಷಣವೇ ಗೊತ್ತಾಯಿತು, ಅದು ಪಾಪ ಯಾವಾಗಲೂ ಅಷ್ಟೇ ತನ್ನ ಪಾಡಿಗೆ ತಾನು ಒಂದೇ ಕೂತಿರುತ್ತೆ. ಅವಾಗವಾಗ ಬೇರೆ ಕೋತಿಗಳೆಲ್ಲ ಅಟ್ಯಾಕ್ ಮಾಡೋಕ್ಕೆ ಬರುತ್ತೆ. ಅಂದ್ರೂ ತಪ್ಪಿಸ್ಕೊಂಡು ಹೋಗ್ತಾ ಇದೆ. ಪಾಪ ಅಂತ ಅನ್ಸುತ್ತೆ ಪಂಚ್ನ ನೋಡಿದ್ರೆ. ಪಂಚ್ಗೆ ಇವಾಗ ಸುಮಾರು 6 ತಿಂಗಳು. 2025 ಜುಲೈನಲ್ಲಿ ಪಂಚ್ ಹುಟ್ಟುತ್ತೆ. ಹುಟ್ಟಿದ ತಕ್ಷಣ ತಾಯಿ ಮತ್ತು ಮಗು ಬೇರೆ ಬೇರೆ ಆಗುತ್ತೆ. ಆಗ ಈ ಝೂನ ಸಿಬ್ಬಂದಿಗಳು ಪಂಚ್ನ ತುಂಬ ಚೆನ್ನಾಗಿ ಆರೈಕೆ ಮಾಡ್ತಾರೆ. ಹಾಗಾಗಿ ಪಂಚ್ ಕೂಡ ಅವ್ರನ್ನೆಲ್ಲ ಸಖತ್ ಹಚ್ಕೊಳ್ಳುತ್ತೆ. ಪಂಚ್ ಹುಟ್ಟಿದ ಮೇಲೆ ಅದರ ತಾಯಿಗೆ ಶಕ್ತಿ ಇರಲಿಲ್ಲಂತೆ. ಆ ಕಾರಣದಿಂದ ಪಂಚ್ನ ಬಿಟ್ಟು ಬೇರೆ ಹೋಗ್ಬಿಡುತ್ತೆ. ಇಲ್ಲಿನ ಜನರಿಗಂತೂ ಪ್ರಾಣಿಗಳಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಈ ಥರ ಕ್ಯೂಟಾಗಿರೋ ಪಂಚ್ ಥರ ಇದ್ದರೆ ಇನ್ನೇನು ಹೇಳಿ. ಬೆಳಗ್ಗೆಯಿಂದ ಸಂಜೆವರೆಗೂ ಕ್ಯೂನಲ್ಲಿ ನಿಂತ್ಕೊಂಡು ಪಂಚ್ನ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಪಂಚ್ಗೆ ಬೇರೆ ಕೋತಿಗಳೆಲ್ಲ ತೊಂದರೆ ಕೊಡ್ತಾ ಇರೋದನ್ನು ನೋಡಿಬಿಟ್ಟು ಪಂಚ್ ಆರಾಮಾಗಿರಲಿ ಅಂತ ಹೇಳಿ ಒಂದು ಗೊಂಬೆನ ಕೊಡ್ತಾರೆ. ಇದಕ್ಕೆ ಮುಂಚೆ ಸಾಕಷ್ಟು ಗೊಂಬೆಗಳನ್ನು ಕೊಟ್ಟಿರ್ತಾರೆ, ಆದರೆ ಪಂಚ್ಗೆ ಇಷ್ಟ ಆಗಿರೋದಿಲ್ಲ. ಏನೆಲ್ಲ ಪ್ರಯತ್ನ ಪಡ್ತಾರೆ. ಒರಾಂಗುಟಾನ್ ಕೊಟ್ಟ ತಕ್ಷಣ ಪಂಚ್ಗೆ ತುಂಬ ಇಷ್ಟ ಆಗಿ ಅದೇ ನನ್ನ ಸರ್ವಸ್ವ ಅಂತ ಹೇಳಿ ಯಾವಾಗಲೂ ಈ ಗೊಂಬೆನ ಇಟ್ಕೊಂಡು ಆಟ ಆಡ್ತಿರುತ್ತೆ. ನಾವೆಲ್ಲರೂ ಪಂಚ್ಕೋತಿನ ಅಷ್ಟೊಂದು ಇಷ್ಟಪಡ್ತಾ ಇದ್ದೀವಿ ಅನ್ನೋದಕ್ಕೆ ಕಾರಣ ಇಲ್ಲಿನ ಕೇರ್ ಟೇಕರ್ಸು. ಅದನ್ನು ಅಷ್ಟು ಆರೈಕೆ ಮಾಡಿರೋದ್ರಿಂದನೇ ನಾವಿವತ್ತು ನೋಡ್ತಾ ಇರೋದು. ಅದ್ರ ಮುಗ್ಧತೆ ನನಗೆ ಬಹಳ ಇಷ್ಟ ಆಯಿತು. ತನ್ನ ಪಾಡಕ್ಕೆ ತನ್ನ ಒಂದೇ ಕೂತಿರುತ್ತೆ, ಯಾರಿಗೂ ತೊಂದರೆ ಕೊಡೋದಿಲ್ಲ. ಬೇರೆ ಕೋತಿಗಳಂತೂ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇರುತ್ತೆ. ಈ ಝೂನಲ್ಲಿರೋ ಬೇರೆ ಕೋತಿಗಳು ಪಂಚ್ನ ತಮ್ಮ ಗುಂಪಿಗೆ ಸೇರಿಸ್ಕೊಳ್ಳಲ್ಲ, ತುಂಬ ತೊಂದರೆನೂ ಕೊಡ್ತಾ ಇರುತ್ತೆ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗಿಬಿಡುತ್ತೆ. ಕಷ್ಟ ಅಂದರೆ ಮನುಷ್ಯರಿಗೆ ಮಾತ್ರ ಅಲ್ಲ ಅಲ್ವಾ, ಪ್ರಾಣಿಗಳಿಗೂ ಕಷ್ಟ ಬರ್ಬೋದು ಅಂತ ಹೇಳಿ ಎಲ್ಲರೂ ತಾವೇನೇ ಸ್ಟೇಟಸಲ್ಲಿ ಮೀಮ್ಸ್ ಎಲ್ಲನೂ ಬರುತ್ತೆ ಪಂಚ್ ಕೋತಿ ಬಗ್ಗೆ. ಪಂಚ್ಗೇನು ಆಗಬಾರ್ದು ಅಂತ ಹೇಳಿ ಪ್ರತಿದಿನವೂ ಬೇಡ್ಕೋತಾ ಇದ್ದಾರೆ. ಹಾಗೆ ಅದಕ್ಕೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕಲಿ, ಅವರಮ್ಮ ವಾಪಸ್ ಬರಲಿ ಅಂತ ಹೇಳಿ. ಈ ವಯಸ್ಸಾದ ಕೋತಿ ಅಂದರೆ ಅಜ್ಜಿ ಕೋತಿ ಪಂಚ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದೆ. ಯಾವುದಾದ್ರೂ ಬೇರೆ ಕೋತಿಗಳು ಪಂಚ್ ಹತ್ರ ಬಂತು ಅಂದರೆ ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ. ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಪಂಚ್ ಜೊತೆಗೆ ಸಹಾಯ ಮಾಡೋಕ್ಕೆ ಬೇರೆ ಕೋತಿಗಳಿದೆ ಅಂತ ಹೇಳಿ.
ಮುಂಚೆ ಎಲ್ಲ ಪಂಚು ಒಂದೊಂದೇ ಇರ್ತಾ ಇತ್ತು, ಇತ್ತೀಚೆಗೆ ಒಂದಿಷ್ಟು ನನ್ನ ಫ್ರೆಂಡ್ಸ್ ಮಾಡಿಕೊಂಡು ಯಾವಾಗಲೂ ಬೇರೆ ಕೋತಿಗಳ ಜೊತೆ ಇರ್ತಾ ಇದೆ. ನಾನು ಮೊನ್ನೆ ಒಂದೆರಡು ವಿಡಿಯೋ ನೋಡುವಾಗ ಗೊತ್ತಾಯಿತು, ಜನ ಎಲ್ಲ ಕೆಲವರು ಪಂಚ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ಅಂದರೆ ಪಂಚ್ ಇಲ್ಲ, ಸತ್ತೋಯ್ತು ಅಂತ ಹೇಳಿ ತಮ್ಮ ವಿಡಿಯೋನ ವೈರಲ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಪ್ರಾಣಿನ ಸಾಯಿಸೋದು ಎಷ್ಟು ನ್ಯಾಯ ಹೇಳಿ. ನಾನು ವಾರಕ್ಕೊಮ್ಮೆ ಬಂದುಬಿಟ್ಟು ಪಂಚ್ನ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಕೇರ್ ಟೇಕರ್ಸ್ನು ಮಾತಾಡಿಸ್ದೆ, ತುಂಬ ಖುಷಿ ಆಯಿತು. ಅವರು ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ಗೊತ್ತಾ, ಪುಟ್ಟದಾಗಿದ್ದಾಗಿಂದನೂ. ಹಂಗಾಗಿನೇ ನಮಗೆ ಇವತ್ತು ಪಂಚ್ನ ನೋಡುವಂಥ ಅವಕಾಶ ಸಿಕ್ಕಿರೋದು. ಮತ್ತು ಅವ್ರು ಹೇಳ್ತಾ ಇದ್ರು, ಇತ್ತೀಚೆಗೆ ಪಂಚು ಬೇರೆ ಫ್ರೆಂಡ್ಸ್ನ ಮಾಡ್ಕೊಂಡಿರೋದ್ರಿಂದ ಗೊಂಬೆನ ಅಷ್ಟೊಂದು ಇಟ್ಕೋತಾ ಇಲ್ವಂತೆ. ಮತ್ತು ಇವ್ರು ಕೂಡ ಅಷ್ಟೇ ಎಲ್ಲ ಕೋತಿಗಳ ಜೊತೆ ಸೇರಿಸ್ಲಿ ಅನ್ನೋ ಪ್ರಯತ್ನದಲ್ಲೇ ಇದ್ದಾರೆ. ಇದೇ ಥರದ ಕೋತಿ 2008ರಲ್ಲೂ ಒಂದಿತ್ತಂತೆ, ಅದಕ್ಕೂ ಕೂಡ ಇದೇ ಥರ ಮಾಡಿದ್ದಾರೆ. ಮತ್ತು ಅವಾಗೆಲ್ಲ ಸೋಷಿಯಲ್ ಮೀಡಿಯಾ ಇಷ್ಟೊಂದು ಇರಲಿಲ್ಲ, ಇಲ್ಲಾಂದಿದ್ರೆ ಆ ಕೋತಿ ಕೂಡ ವೈರಲ್ ಆಗ್ತಿತ್ತು ಅನಿಸುತ್ತೆ. ಇಲ್ಲಿನ ಜನಕ್ಕೆ ಪಂಚ್ ಅಂದರೆ ಎಷ್ಟು ಇಷ್ಟ ಅಂದರೆ, ಇಲ್ಲಿ ಬೇರೆ ಕೋತಿಗಳು ಪಂಚಿಗೆ ತೊಂದರೆ ಕೊಡಕ್ಕೆ ಬಂದಾಗೆಲ್ಲ ತುಂಬ ಬೇಜಾರು ಮಾಡ್ಕೋತಾ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಎತ್ತರದ ಗೋಡೆ ಇದೆ, ಅದ್ರ ಸುತ್ತಲೂ ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಯಾವುದೇ ಥರದ ತೊಂದರೆ ಮಾಡ್ತಾ ಇಲ್ಲ, ಕಿರ್ಚಾಡ್ತಾ ಇಲ್ಲ, ಅವ್ರ ಪಾಡಿಗೆ ಅವ್ರನ್ನ ಪಂಚನ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಈಗಾಗಲೇ ಎಷ್ಟೊಂದು ಜನ ಬಂದಿದ್ದಾರೆ ಪಂಚನ ನೋಡೋಕ್ಕೆ ಅಂತ ಹೇಳಿ. ಇಲ್ಲಿ ನೋಡಿ, ಜಾಗ ಹುಡುಕ್ತಾ ಇದ್ದೀನಿ, ಎಲ್ಲಿಂದ ಸರಿ ನೋಡ್ಬೋದು. ಏನು ಗೊತ್ತಾ, ಒಂದೇ ಕಡೆ ಎಷ್ಟೊಂದು ಕೋತಿಗಳಿದೆ, ಪಂಚ್ ಯಾವುದು ಅಂತ ಹೇಗೆ ಕಂಡುಹಿಡಿಬೋದು ಅಂತ ಹೇಳಿ ನೋಡ್ತಾ ಇದ್ದೆ. ತುಂಬ ಸುಲಭ ಗೊತ್ತಾಗುತ್ತೆ, ಯಾಕಂದರೆ ಎಲ್ಲ ಕೋತಿಗಳ ಥರ ಪಂಚ್ ಅಲ್ಲ, ಒಂಥರ ಮುಗ್ಧತೆ ಇದೆ ಪಂಚಲ್ಲಿ. ಹಾಗಾಗಿ ಎಲ್ರಿಗೂ ಇಷ್ಟ ಆಗಿರೋದು. ಎಲ್ಲ ಕೋತಿಗಳು ಒಂದೇ ಆದರೆ ಪಂಚೆ ಒಂಥರ ಆದರೂ ತನ್ನ ಪಾಡಿಗೆ ತಾನು ಗೊಂಬೆ ಹಿಡ್ಕೊಂಡು ಆಟ ಆಡ್ತಾ ಇದೆ. ಕೆಲವೊಂದು ಕೋತಿಗಳೆಲ್ಲ ಅದಕ್ಕೆ ಅಟ್ಯಾಕ್ ಮಾಡುತ್ತೆ, ತಪ್ಪಿಸ್ಕೊಂಡು ಹೋಗ್ತಾ ಇದೆ. ಪಂಚ್ಕುಂಡ ನೋಡ್ಕೊಳ್ಳೋರು ನೋಡಿ ಇವರು. ತಾಳ್ಮೆಯಿಂದ ಪ್ರಯತ್ನ ಪಟ್ಟರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಪಂಚ್ಕುನ್ನೆ ನಿಜವಾಗ್ಲೂ ಉದಾಹರಣೆ ಇವತ್ತು. ಇಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದೆ ಪಂಚು, ಪಂಚ್ಗೆ ಏನೂ ಆಗಿಲ್ಲ, ಆರಾಮಾಗಿದೆ. ಪಂಚನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಈ ಝೂನವ್ರಿಗೆ ಡೈಲಿ ಸಿಕ್ಕಾಬಟ್ಟೆ ಕಾಲ್ಸ್ಗಳು ಬರ್ತಿದೆಯಂತೆ ಬೇರೆ ಬೇರೆ ದೇಶದಿಂದ. ಪಂಚ್ಗೆ ಸಿಕ್ಕಾಬಟ್ಟೆ ಗೊಂಬೆಗಳನ್ನು ಕೊಟ್ಟೋಗಿದಾರಂತೆ, ಆದರೆ ಯಾವ ಗೊಂಬೆನೂ ಮುಟ್ಟಿಲ್ಲ. ಮೊದಲೇನಿತ್ತಲ್ಲ ವರಾಮಮ್ಮ, ಅದ್ರ ಜೊತೆನೇ ಆಟ ಆಡ್ಕೋತಿದೆ. ನಾನು ಪಂಚ್ನ ನೋಡಿಕೊಂಡು ವಾಪಸ್ ಬರಬೇಕಾದ್ರೆ ಒಬ್ಬರು ಜಪಾನಿ ಹುಡುಗಿ ವರಾಮಮ್ಮನ ಇಟ್ಕೊಂಡಿದ್ರು. ಅದು ಎಷ್ಟು ಚೆನ್ನಾಗಿ ಅದಕ್ಕೆ ಅಂತಾನೆ ಬ್ಯಾಗ್ ಮಾಡ್ಕೊಂಡಿದ್ದಾರೆ ನೋಡಿ. ಪಂಚಿಕುನ್ ಎಷ್ಟು ಮುದ್ದಾಗಿ ಜಾಗದಲ್ಲಿ ಕೂತಿದೆ ನೋಡಿ, ಇದು ಅದ್ರ ಫೇವ್ರೆಟ್ ಜಾಗ ಅಂತೆ. ಜಪಾನಲ್ಲಿರೋ ಐಕಿಯಾ ಸ್ಟೋರ್ನಲ್ಲಿ ಈ ಒರಾಂಗುಟಾನ್ ಗೊಂಬೆ ಸಿಗ್ತಾ ಇಲ್ಲ, ಎಲ್ಲ ಖಾಲಿ ಆಗೋಗ್ಬಿಟ್ಟಿದೆ. ಎಲ್ಲ ಕೋತಿಗಳು ಒಟ್ಟಿಗೆ ಬಂದು ಕಿರಿಚ್ತಾ ಇತ್ತು. ನಾನು ಯಾಕಿರ್ಬೋದು ಅಂತ ನೆನ್ಪು ಮಾಡಿಕೊಂಡೆ. ಹಾಗೆ ನಾನು ಬೇರೆ ಝೂಗಳಿಗೆ ಹೋದಾಗ ಊಟದ ಟೈಮಲ್ಲಿ ಈ ಪ್ರಾಣಿಗಳೆಲ್ಲ ಆ ಥರ ಮಾಡ್ತಾಯಿತ್ತು. ಅದಕ್ಕೆ ಅನ್ನಿಸ್ತು ಊಟದ ಟೈಮ್ ಆಗಿರಬೇಕು, ಅದಕ್ಕೆ ಎಲ್ಲ ಬಂದ್ಬಿಟ್ಟು ಒಟ್ಟಾಗಿ ಕೂತಿದೆ ಅಂತ. ಇಲ್ಲಿ ನೋಡಿ ಪಂಚ್ ಎಲ್ಲಿದೆ. ಪಂಚ್ಗೆ ಕೇರ್ ಟೇಕರ್ ಕಂಡ್ರೆ ತುಂಬ ಇಷ್ಟ, ಸಿಕ್ಕಾಬಟ್ಟೆ ಹಚ್ಕೊಂಡ್ಬಿಟ್ಟಿದೆ. ಯಾವಾಗ್ಲೂ ಅವ್ರು ಬರೋದನ್ನೇ ಕಾಯ್ತಾ ಇರುತ್ತೆ. ಅವ್ರು ಊಟ ಹಾಕಿ ವಾಪಸ್ ಹೋಗೋದಕ್ಕೇನೆ ಬಿಡಲ್ಲ, ಹಂಗಾಗಿ ಅವ್ರು ಒಳಗಡೆ ಕರ್ಕೊಂಡೋಗಿ ಸಮಾಧಾನ ಮಾಡಿಸಿ ಆಮೇಲೆ ಗೊಂಬೆನ ತಂದು ಕೊಡ್ತಾರೆ. ಬೇರೆ ಕೋತಿಗಳಿಗೆಲ್ಲ ತುಂಬ ವಯಸ್ಸಾಗಿದೆ, ಅದಕ್ಕೆ ಒಂಥರ ಕಾಣಿಸ್ತಾ ಇದೆ. ಇವಕ್ಕೇನು ಕಾಯಿಲೆ ಎಲ್ಲ ಏನೂ ಇಲ್ಲ, ಚೆನ್ನಾಗೇ ನೋಡ್ಕೋತಾರೆ ಅವರು. ಈ ಎಲ್ಲ ಕೋತಿಗಳು ಊಟಕ್ಕೆ ಅಂತ ಕಾಯ್ತಾ ಇದ್ರೆ ಪಂಚ್ಕುನ್ ಮಾತ್ರ ಕೇರ್ ಟೇಕರ್ಗೆ ಅಂತ ಹೇಳಿ ಒಂದು ಮೂಲೆನಲ್ಲಿ ಕೂತ್ಬಿಟ್ಟಿತ್ತು. ಅವ್ರು ಬಂದ ತಕ್ಷಣ ಚಂಗನೆ ಆರ್ಬಿಟ್ಟು ತಪ್ಕೊಂತು. ಅದನ್ನ ನೋಡಿ ನಂಗೆ ನಿಜವಾಗ್ಲೂ ಕಣ್ಣು ತುಂಬಿ ಬಂತು.
ಅಷ್ಟು ಮುಗ್ಧತೆ ಇದೆ ಪಂಚ್ಕುನ್ಗೆ, ಹಂಗಾಗಿನೇ ಎಲ್ಲರೂ ಅಷ್ಟೊಂದು ಇಷ್ಟಪಡ್ತಾ ಇದ್ದಾರೆ ಪಂಚ್ಕುನ್ನ. ನಾವಂತೂ ಕಡಿಮೆ ಆಗೇ ಇಲ್ಲ. ಬೆಳಗ್ಗೆ 9:30 ಯಾವಾಗ ಓಪನ್ ಆಯ್ತಲ್ಲ ಈ ಝೂ ಅವಾಗಿಂದನೂ ಬರ್ತಾನೆ ಇದ್ದಾರೆ. ನಾನು ಇವಾಗ ಹೊರಡುವಂಥ ಟೈಮ್ ಆಯಿತು, ಇನ್ನೂ ಜನ ಪಂಚ್ಕುನ್ನ ನೋಡೋಕ್ಕೆ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಪಂಚ್ ಫೇವ್ರೆಟ್ ಗೊಂಬೆ ಹೆಸರೇನು ಗೊತ್ತಾ? ಒರಾಮಾಮ. ಈ ಒರಾಂಗುಟನ್ ಗೊಂಬೆಗೆ ಒರಾಮಾಮ ಅಂತ ಕರೀತಾರೆ. ಇದು ಎಲ್ಲಿ ಸಿಗುತ್ತೆ ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ನಮ್ಮ ಬೆಂಗಳೂರಿನಲ್ಲಿ ಐಕ್ಯ ಇದೆಯಲ್ಲ, ಅಲ್ಲಿ ಸಿಗುತ್ತೆ, ಒಂದ್ಸಲ ಚೆಕ್ ಮಾಡಿ. ನಾನಿವತ್ತು ಪಂಚ್ ನೋಡೋಕ್ಕೆ ಅಂತ ಹೇಳಿ ಬೆಳಗ್ಗೆ 9:30 ಬಂದಿದ್ದು. ಈಗ ಸಂಜೆ 4 ಗಂಟೆ ಆಗ್ತಾ ಇದೆ, ಈಗ ಮನೆಗೆ ಹೊರಡ್ತಾ ಇದ್ದೀನಿ. ನಿಮಗೆ ಪಂಚ್ ಬಗ್ಗೆ ಏನು ಅನ್ನಿಸ್ತು, ಈ ವಿಡಿಯೋ ಇಷ್ಟ ಆಯ್ತಾ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಇನ್ನಷ್ಟು ಜಪಾನ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ಸುಂದರವಾದ ವಿಡಿಯೋದಲ್ಲಿ ಸಿಗೋಣ.